ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಸದ್ಯಕ್ಕೆ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರಿನ KSR ಬೆಂಗಳೂರು ರೈಲ್ವೆ ಸ್ಟೇಷನ್ ಅಂದರೆ ನಮ್ಮ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ ಇವಾಗಿದ್ದೀನಿ. ಇಲ್ಲಿಂದ ಮೈಸೂರವರೆಗೂ ನಿಮ್ಮನ್ನು ಡಿಜಿಟಲಾಗಿ ಕರ್ಕೊಂಡು ಹೋಗ್ತೀನಿ. ಒಂದು ರೋಚಕ ಟ್ರೈನಲ್ಲಿ ಕಣ್ರಿ. ಮಧ್ಯರಾತ್ರಿ 1:30 ಹೊರಡೋವಂಥ ಟ್ರೈನಲ್ಲಿ ನಾನಿವತ್ತು ನಿಮ್ಮನ್ನು ಬೆಂಗಳೂರಿಂದ ಮೈಸೂರವರೆಗೂ ಕರ್ಕೊಂಡು ಹೋಗ್ತೀನಿ. ಹೆಂಗಿದೆ ನನ್ನ ಜರ್ನಿ ಅಂತ ನಿಮಗೆ ಟ್ರೈಲರ್ ಹಾಕಲ್ಲ ಈ ವಿಡಿಯೋನಲ್ಲಿ, ಡೈರೆಕ್ಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಬಂದಾಯ್ತು ಕಣ್ರಿ, ಪ್ಲ್ಯಾಟ್ಫಾರ್ಮ್ ನಂಬರ್ 7 ಹತ್ರ. ಯೂಶ್ವಲಾಗಿ 99% 7ಇಂದನೇ ಹೊರಡತ್ತೆ ಈ ಗಾಡಿ. ಇನ್ ಕೇಸ್ ಹಂಗೆ ಆಗಿಲ್ಲ ಅಂದರೆ 6ಇಂದ ಕೊಡ್ತಾರೆ. 7, 6, 7 ನನಗೆ ಇದೇ ಇಷ್ಟ ಕಣ್ರಿ. ಇಷ್ಟು ಚೆನ್ನಾಗಿ ಒಂದು ದೇವಸ್ಥಾನ ಸಹ ಇದೆ ಅನ್ನೋದು ಪ್ಲ್ಯಾಟ್ಫಾರ್ಮ್ 7ಅಲ್ಲಿ. ಸೊ ಎನಿವೇಸ್, ಪ್ರತಿದಿನ ಓಡುವಂಥ MEMU ಗಾಡಿ ಇದಾಗಿದೆ. ಸೊ ಲೋಕಲ್ ಟ್ರೈನ್ ಅಂತಲೇ ನೀವು ಇದನ್ನು ಕನ್ಸಿಡರ್ ಮಾಡ್ಕೋಬಹುದು. ಕಾಸ್ಟಿಂಗ್ ಎಷ್ಟಾಯಿತು, ರೂಟ್ ಏನು, ಟೈಮಿಂಗ್ಸ್ ಏನು ಅಂತ ಎಲ್ಲ ಡೀಟೇಲ್ಸ್ ಮಾತಾಡ್ಕೊಳ್ಳೋಣ. ಟ್ರೈನ್ನ ಡಿಪಾರ್ಚರ್ ಆಗಲಿ, ಅದಾದಮೇಲೆ ಮಾತಾಡ್ಕೊಳ್ಳೋಣ. ಸೊ 1:30 ಆಯಿತು, ನೋಡೋಣ. ಹಾಂ, ಆನ್ ಟೈಮ್ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು ನೋಡಿ ನಮಗೆ. ಟ್ರೈನ್ನ ರೂಟು ಮತ್ತು ಟೈಮಿಂಗ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಮ್ಮ ಟ್ರೈನ್ ನಂಬರ್ ಬಗ್ಗೆ ಹೇಳಬೇಕಂದ್ರೆ 66579 6657 KSR ಬೆಂಗಳೂರು ಅಶೋಕಪುರಂ MEMU. ಸೊ KSR ಬೆಂಗಳೂರಿಂದ ಅಶೋಕಪುರಂವರೆಗೂ, ಅಶೋಕಪುರಂ ಅಂದರೆ ಮೈಸೂರಿನ ನೆಕ್ಸ್ಟ್ ಸ್ಟಾಪ್, ಓಕೆನಾ, ಕನ್ಫ್ಯೂಸ್ ಆಗಬೇಡಿ. ಮೈಸೂರಿನ ನೆಕ್ಸ್ಟ್ ಸ್ಟಾಪ್, ಮೈಸೂರಿಗೆ ಹೋಗೋರು ಸಹ ಈ ಟ್ರೈನ್ನ ನೀವು ಚೂಸ್ ಮಾಡ್ಕೋಬೋದು. ಟೋಟಲ್ಗೆ 144 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ತೀವಿ KSR ಬೆಂಗಳೂರಿಂದ ಅಶೋಕಪುರಂವರೆಗೂ. 1:30ಗೆ ಪ್ರತಿದಿನ ಹೊರಡದೆ ಮಧ್ಯರಾತ್ರಿ, ಮತ್ತು ಅದೇ ದಿನ ಬೆಳಗಾಂ ಜಾವ 4:40 ನೀವು ಅಶೋಕಪುರಂ ರೀಚ್ ಆಗ್ತೀರಾ. ಸರಿ, ಸುಮಾರು 144 ಕಿಲೋಮೀಟರ್ ಕವರ್ ಮಾಡೋಕ್ಕೆ 3 ಗಂಟೆ 10 ನಿಮಿಷ ಈ ಟ್ರೈನ್ಗೆ ಟ್ರಾವೆಲ್ ಟೈಮ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಸ್ಟೇಷನಲ್ಲೂ ನಿಲ್ಲಿಸ್ಕೊಂಡು ಹೋಗುತ್ತೆ. ರೂಟ್ ಬಗ್ಗೆ ಹೇಳಬೇಕಂದ್ರೆ ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ಪಾಂಡವಪುರ ಮುಖಾಂತರ ಮೈಸೂರು, ಮೈಸೂರು ಮುಖಾಂತರ ಅಶೋಕಪುರಂ ರೀಚ್ ಆಗ್ತೀವಿ. ಇದು ಮೇಯ್ನ್ ಸ್ಟೇಷನ್ಸ್ ಹೇಳಿದ್ದು ನಾನು. ಬಟ್ ಈ ರೂಟಲ್ಲಿ ಯಾವ್ಯಾವ ಸ್ಟೇಷನ್ಸ್ ಎಲ್ಲ ಬರುತ್ತೋ ಎಲ್ಲ ಸ್ಟೇಷನ್ಸೆಲ್ಲ ನಿಲ್ಲಿಸ್ಕೊಂಡು ಈ ಟ್ರೈನು ಹೋಗುತ್ತೆ. ಇಂಟೀರಿಯರ್ಸ್ ತೋರಿಸ್ತೀನಿ ಬನ್ನಿ, ಹೆಂಗಿದೆ ನಮ್ಮ MEMU ಗಾಡಿನ ಇಂಟೀರಿಯರ್ಸು ಅಂತ. ಸೊ ಈ ಥರ ಬರುತ್ತೆ MEMUನ ಇಂಟೀರಿಯರ್ಸ್. ನಾರ್ಮಲಾಗಿ ನೀವೇನಾದರೂ ಲೋಕಲ್ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಈ ಥರ ಇಂಟೀರಿಯರ್ಸ್ ಇದೆ. 2x3 ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ನಿಮಗೆ ಸಿಗುತ್ತೆ. ಎಡಗಡೆ ಭಾಗದಲ್ಲಿ 2 ಕೂತ್ಕೋಬೋದು, ಬಲಗಡೆ ಭಾಗದಲ್ಲಿ 3 ಜನ ಕೂತ್ಕೋಬೋದು. ಡಿಸ್ಪ್ಲೇ ಬೋರ್ಡ್ ಸಹ ಇದೆ, ಮತ್ತು ಪ್ಲೆಂಟಿ ಆಫ್ ಸ್ಪೇಸ್ ಕೊಟ್ಟಿದೆ ನೋಡಿ ನಿಂತ್ಕೊಳ್ಳೋಕ್ಕೆ. ಈ ಟ್ರೈನ್ ಕ್ರೌಡ್ ಆಗಲ್ಲ, ಚಾನ್ಸೇ ಇಲ್ಲ ಕ್ರೌಡ್ ಆಗೋದು ಈ ಟ್ರೈನು. ಸೊ ಪ್ರಿಟಿ ಮಚ್ ನಿಮಗೆ ಯಾವಾಗಾದ್ರೂ ಟ್ರಾವೆಲ್ ಮಾಡಿದ್ರೆ ಇದೇ ಥರ ಇರುತ್ತೆ ನಿಮಗೆ.
ಸುಮಾರು 7 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ನಾಯಿಂಡಹಳ್ಳಿಗೆ ಬಂದಿದ್ದೀವಿ. ಪ್ರತಿದಿನ 1:44ಕ್ಕೆ ಬರುತ್ತೆ ಬೆಳಗಾಂ ಜಾವ, ಮತ್ತು 1:45ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 44 ಅಂದರೆ 4 ನಿಮಿಷ ಲೇಟಾಗಿ ನಾವು ನಾಯಿಂಡಹಳ್ಳಿಗೆ ಬಂದಿದ್ದೀವಿ. ಆ ಕಡೆ ಕ್ರಾಸ್ ನೋಡಿದ್ರಲ್ಲ, ಅದು ಬಂದು ಅಶೋಕಪುರಂ KSR ಬೆಂಗಳೂರು MEMU ಸೇಮ್ ನಮ್ಮ ಥರದೇ ಸರ್ವಿಸು. ಬಟ್ ಆದರೆ ಅಲ್ಲಿ 10:40ಕ್ಕೆ ಹೊರಡ್ತಾನೆ ಅಶೋಕಪುರಮಿಂದ, ನಾವು 1:40ಕ್ಕೆ ಹೊರಟಿದ್ದೀವಿ. ಸೊ ಅಷ್ಟೇ ಡಿಫ್ರೆನ್ಸ್. ಮ್ಯಾಕ್ಸಿಮಮ್ 100 ತನಕ ಸಪೋರ್ಟ್ ಮಾಡುತ್ತೆ ಈ ಒಂದು ಕೋಚಸ್ಗಳು. ಸುಮಾರು 12 ಕಿಲೋಮೀಟರ್ ಪ್ರಯಾಣಿಸಿದ ನಂತರ ನಮ್ಮ 2ನೇ ನಿಲ್ಗಡೆ ಆದಂತಹ ಕೆಂಗೇರಿಗೆ ಬಂದಿದ್ದೀವಿ. 1:50ಕ್ಕೆ ಬರುತ್ತೆ, 1:51ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಕೊಟ್ಟಿದ್ದಾರೆ. ನಾವು ಸರಿ ಸುಮಾರು 1:55ಕ್ಕೇನೋ ಎಂಟ್ರಾಗಿದ್ದೀವಿ. ಸೊ ಹೇಳಬೇಕಂದ್ರೆ 5 ನಿಮಿಷ ಲೇಟಾಗಿ ಕೆಂಗೇರಿಗೆ ಎಂಟ್ರಾಗಿದ್ದೀವಿ. ಇವಾಗ ಕೆಂಗೇರಿಯಿಂದ ಹೊರಡ್ತಾ ಇದ್ದೀವಿ. ಕೆಂಗೇರಿನಲ್ಲಿ ಒಂದು ರೇಂಜಿಗೆ ಡೀಸೆಂಟ್ ಅಮೌಂಟ್ ಆಫ್ ಬೋರ್ಡಿಂಗ್ ಆಯಿತು. ಈ ಟೈಮ್ ಕಂಪೇರ್ ಮಾಡಿದ್ರೆ ಇದು ಡೀಸೆಂಟ್ ಅಮೌಂಟ್ ಆಫ್ ಬೋರ್ಡಿಂಗ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಅಂಗಡಿಗಳಲ್ಲೇ ತೆಗೆದಿದೆ ಕಂಡ್ರೆ, ನಾನು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಕೆಂಗೇರಿನಲ್ಲಿ ಅಂಗಡಿಗಳು ತೆಗೆದಿರುತ್ತೆ ಅಂತ. ಎಸ್, ಸ್ಟಾಲ್ ಸಹ ಓಪನ್ ಮಾಡಿದ್ದಾರೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ನಮ್ಮನ್ನು ತೊಗೊಂಡಿದ್ದಾರೆ. 3ಗೆ ಮಾತ್ರ ನಮ್ಮನ್ನು ತೊಗೊತಾರೆ, ಯಾಕಂದರೆ ಬೇರೆ ಯಾವುದು ಪ್ಲ್ಯಾಟ್ಫಾರ್ಮ್ಗಳು ಈ ಟ್ರೈನ್ ಅರೈವ್ ಆಗೋಲ್ಲ. ಸೊ ಹೊರಟಿದ್ದೀವಿ ಕೆಂಗೇರಿಯಿಂದ. ಇದು ಸಹ ಒಂದು ಪ್ಲ್ಯಾಟ್ಫಾರ್ಮ್ಸ್ ಮೇನ್ ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತಿದ್ದು. ಸೊ ಹೊರಟ ತಕ್ಷಣ ಆಕ್ಸಿಲರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾಗಿದ ತಕ್ಷಣ ಯಾವ್ಯಾವುದು ಇಂಪಾರ್ಟೆಂಟ್ ಸ್ಟೇಷನ್ಸ್ ಇದೆಯೋ ಅವುಗಳು ಮಾತ್ರ ನಾನು ಕವರ್ ಮಾಡ್ತೀನಿ. ಇನ್ನು ನಾರ್ಮಲ್ ಸ್ಟೇಷನ್ಸ್ಗಳನ್ನೆಲ್ಲ ಸ್ಕಿಪ್ ಮಾಡ್ತೀನಿ. ಸರಿ, ಸಿಗುವ ಮುಂದಿನ ಸ್ಟೇಷನಲ್ಲಿ. ಸುಮಾರು 44 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ರಾಮನಗರಕ್ಕೆ ಬಂದಿದ್ದೀವಿ. 2:18ಕ್ಕೆ ಬರುತ್ತೆ, 2:19ಕ್ಕೆ ಮಧ್ಯರಾತ್ರಿ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 20 ನಿಮಿಷ ಲೇಟಾಗೆ 2:38 ಸರಿ ಸುಮಾರು ನಾವು ಇಲ್ಲಿಗೆ ಎಂಟ್ರಾಗಿದ್ದೀವಿ. ಒಬ್ಬರು ಪ್ಯಾಸೆಂಜರ್ ಇದ್ದರು ಅಷ್ಟೇ ಇಡೀ ಸ್ಟೇಷನಲ್ಲಿ, ಯಾರೂ ಇಲ್ಲ ನೋಡಿ. ಒಂದಷ್ಟು ಜನ ಡಿಬೋರ್ಡ್ ಆದರೂ ಮುಂದೆ. ಸೊ ನೋಡಿ, ಸ್ಟೇಷನ್ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಹೊಸ ಬೆಂಚಸ್ಗಳೆಲ್ಲ ಹಾಕಿದ್ದಾರೆ. ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಹೊಸ ಶೆಲ್ಟರ್ ಹಾಕಿದ್ದಾರೆ ರಾಮನಗರ ಸ್ಟೇಷನಲ್ಲಿ. ಮತ್ತು ಇನ್ನೇನೇನು ಅಪ್ಗ್ರೇಡ್ಸ್, ಲೈಟ್ಸ್ ಎಲ್ಲ ಹೊಸದು ಬಂದಿದೆ ನೋಡಿ. ಸೊ MEMUನಲ್ಲಿ ಈ ಥರ ನೋಡಿ, ಫಸ್ಟು ಗಾರ್ಡ್ ಅವ್ರು ಕ್ಲಿಯರ್ ಮಾಡ್ತಾರೆ, ಆಮೇಲೆ ALP ಅವ್ರು ಕ್ಲಿಯರ್ ಮಾಡ್ತಾರೆ. ಹೊಸ ಸ್ಟೇಷನ್ ಬಿಲ್ಡಿಂಗ್ ಬರ್ತಿದೆ ಇಲ್ಲಿ ನೋಡಿ. ಎಷ್ಟು ದೊಡ್ಡ ಫುಟ್ ಓವರ್ ಬ್ರಿಡ್ಜ್ ಸಹ ಬರ್ತಿದೆ ನೋಡಿ. ಸಡನ್ ಎಲ್ಲ ಕೋಚ್ ಒಳಗಡೆ ಎಲ್ಲ ಲೈಟ್ ಹೊಟ್ಟೋಯ್ತು.
ನ್ಯೂಟ್ರಲ್ ಸೆಕ್ಷನ್ ಬಂತು ಅನಿಸುತ್ತೆ. ಫುಲ್ ಲೈಟ್ಸ್ ಎಲ್ಲ ಆಫ್ ಆಗೋಯ್ತು. ಚಾರ್ಜಿಂಗ್ ಪೋರ್ಟ್ಸು ಮೋಸ್ಟ್ ಪ್ರಾಬ್ಲಿ ಚಾರ್ಜಿಂಗ್ ಪೋರ್ಟ್ಸ್ ವರ್ಕ್ ಆಗ್ತದೆ, ಆದರೆ ಏನಾಯ್ತು ಅನ್ನೋ ಗೊತ್ತು. ಸುಮಾರು 55 ಕಿಲೋಮೀಟರ್ ಪ್ರಯಾಣಿಸಿದ್ಮೇಲೆ ಬೊಂಬೆಗಳ ನಗರಿ ಅಂತ ಹೆಸರುವಾಸಿಯಾಗಿರುವಂತಹ ಚನ್ನಪಟ್ಟಣಕ್ಕೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 2:29ಕ್ಕೆ ಬರುತ್ತೆ ಮಧ್ಯರಾತ್ರಿ, ಮತ್ತು 2:15ಗೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ನಾವು ಒಂದು 2-3 ನಿಮಿಷ ಮುಂಚೆ ಅಂತ ಅಂದ್ಕೊಳ್ಳಿ. ಸೊ 49 ಅಷ್ಟೊತ್ತಿಗೆ ನಾವೇನೋ ರೀಚ್ ಆಗಿದ್ದೀವಿ. 20 ನಿಮಿಷ ಲೇಟಾಗಿ ಚನ್ನಪಟ್ಟಣಕ್ಕೆ ಎಂಟ್ರಾಗಿದ್ದೀವಿ. ಫಸ್ಟ್ ಟೈಮ್ ನಾನು ಈ ಪ್ಲ್ಯಾಟ್ಫಾರ್ಮ್ ಬರ್ತಿರೋದು. ಅದೇ ಯೋಚನೆ ಮಾಡ್ತಿದ್ದೆ, ಮೇಯ್ನ್ ಲೈನಿಂದ ಏನಕ್ಕೆ ಲೂಪಿಗೆ ತೊಗೊಂಡ್ರು ಅಂತ. ಆಮೇಲೆ ಚೆಕ್ ಮಾಡಿ ನೋಡಿದಾಗ ಗೊತ್ತಾಯಿತು, ಹೌಡಾ ಮೈಸೂರು ವೀಕ್ಲಿ ಎಕ್ಸ್ಪ್ರೆಸ್ ಇದೆಯಲ್ಲ, ಅದು ರಾಮನಗರದಿಂದ ಈಗ ಹೊರಟಿದೆ. ಸೊ 10 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಬಂದಿದೆ ಅದು. ಅದಕ್ಕೋಸ್ಕರ ನಮ್ಮನ್ನು ಲೂಪಿಗೆ ಇಲ್ಲಿ ತೊಗೊಂಡು ಅದನ್ನು ಪಾಸ್ ಥ್ರೂ ಅಂದರೆ ಓವರ್ಟೇಕ್ ಮಾಡ್ತಾರೆ. ಓವರ್ಟೇಕ್ ಮಾಡ್ಸೋಕ್ಕೆ ಬಿಡ್ತಾರೆ. ಇವಾಗ ಅದು ಓವರ್ಟೇಕ್ ಹೊಡ್ಕೊಂಡು ಇವಾಗ ನಮ್ಮನ್ನು ಮೈಸೂರು ಕಡೆಗೆ ಹೊರಡತ್ತೆ. ಸೊ ಬನ್ನಿ ಓವರ್ಟೇಕ್ ತೋರಿಸ್ತೀನಿ ಹೌಡಾ ಮೈಸೂರು ವೀಕ್ಲಿ ಎಕ್ಸ್ಪ್ರೆಸ್ನ. ಸುಮಾರು 120 ಕಿಲೋಮೀಟರ್ ಪ್ರಯಾಣಿಸಿದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಶ್ರೀರಂಗಪಟ್ಟಣಕ್ಕೆ ಎಂಟ್ರಾಗಿದ್ದೀವಿ. 3:43ಕ್ಕೆ ಬರುತ್ತೆ. 3:44 ಅಷ್ಟೊತ್ತಿಗೇನೋ ಇಲ್ಲಿಂದ ಡಿಪಾರ್ಟ್ ಆಗುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಸುಮಾರು ಅರ್ಧ ಗಂಟೆ ಲೇಟ್ ಅನಿಸುತ್ತೆ, ಇಲ್ಲ 3/4 ಗಂಟೆ ಲೇಟಾಗಿ ನಾವು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ ಮತ್ತು ಶ್ರೀರಂಗಪಟ್ಟಣದಿಂದ ಹೊರಡ್ತಾ ಇದ್ದೀವಿ. 3:43ಕ್ಕೆ ಬರುತ್ತೆ. 3:44ಕ್ಕೆ ಇಲ್ಲಿಂದ ಹೊರಡುತ್ತೆ. ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ಕಾವೇರಿ ಸ್ನಾನ ಮಾಡಬೇಕು ಅಂತ ಯಾರಾದರೂ ಯೋಚನೆ ಮಾಡ್ತಿದ್ರೆ ಇಲ್ಲೇ ಹೇಳ್ಕೋಬೇಕು. ಬೆಂಗಳೂರಿನ ಒಂದು ಪರ್ಫೆಕ್ಟ್ ಟ್ರೈನ್ ಅಂತಲೇ ಹೇಳ್ತೀನಿ ನಾನು ಇದನ್ನು. ಯಾಕಂದರೆ 3:45-4 ಗಂಟೆ ಅಷ್ಟೊಂದು ರೀಚ್ ಆದರೂ ನೀವು ಆರಾಮಾಗಿ ನೀವು ಇಲ್ಲಿಂದ ಹೇಳ್ಕೊಂಡು ಪಕ್ಕದಲ್ಲೇ ಇದೆ ಕಣ್ರೆ ದೇವಸ್ಥಾನ. ಮತ್ತು ನದಿ ದಾಟಿದ್ರೆ ಕೂಡ ಪಕ್ಕದಲ್ಲೇ ಈ ಥರ ಇದೆ.
137 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಮೈಸೂರು ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 4:05 ಬರುತ್ತೆ, 4:10ಕ್ಕೆ ಇಲ್ಲಿಂದ ಹೊರಡುತ್ತೆ. 10 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು 5:07ಕ್ಕೆ ಬಂದಿದ್ದೀವಿ ಇಲ್ಲಿ ಕಂಡ್ರಿ. ಆಲ್ಮೋಸ್ಟ್ 1 ಅವರ್ ಲೇಟಾಗೆ ನಾವು ಮೈಸೂರಿಗೆ ಎಂಟರ್ ಆಗಿದ್ದೀವಿ. ಸೆಂಟ್ರಲ್ಲಿ ಎಲ್ಲೋ ಡಿಟೈನ್ ಮಾಡಿದ್ದಾರೆ ನಮ್ಮನ್ನು. ಓವರ್ಟೇಕ್ ಆಗಬೇಕಾದ್ರೆ 10 ನಿಮಿಷ ಲೇಟಾಗಿದ್ವಿ. ಓವರ್ಟೇಕ್ ಆದಮೇಲೆ ಇನ್ನೊಂದು 15 ನಿಮಿಷ ತನಕ ನಿಲ್ಲಿಸಿದ್ರು. ಸೊ ಅಲ್ಲೊಂದು ಸ್ವಲ್ಪ ಬಿಲ್ಡಪ್ ಆಯಿತು, ಡಿಲೇ. ಔಟ್ರಲ್ಲಿ ಸಹ ಇವಾಗ ಜಸ್ಟ್ ಒಂದು 10 ನಿಮಿಷ ನಿಲ್ಲಿಸಿದ್ರು ಮೈಸೂರು ಔಟ್ರಲ್ಲಿ, ಗೂಡ್ಸ್ ಟರ್ಮಿನಲ್ ಹತ್ರ. ಸೊ ಅಲ್ಲೊಂದು ಸ್ವಲ್ಪ ಡಿಲೇ ಪಿಕಪ್ ಆಯಿತು. 1 ಅವರ್ 7 ಮಿನಿಟ್ಸ್ ಡಿಲೇನಲ್ಲಿ ಇವಾಗ ಕರೆಂಟ್ಲಿ ಇದ್ದೀವಿ ನಾವು. ನೋಡೋಣ ಅಶೋಕಪುರಂ ಹೋಗುವಷ್ಟರಲ್ಲಿ ಎಷ್ಟು ಡಿಲೇ ಕವರ್ ಅಪ್ ಆಗುತ್ತೆ ಅಂತ. ಸೊ ನಮ್ಮ ಇನ್ನೊಂದು ನಿಲ್ಗಡೆಯಿಂದ ಹೊರಡ್ತಾ ಇದ್ದೀವಿ ನಾವು ಇವಾಗ. ಚಾಮರಾಜಪುರಮಿಂದ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇದಾಗಿದ ತಕ್ಷಣ ನೆಕ್ಸ್ಟ್ ನಮ್ಮ ಹಾಲ್ಟ್ ಇರೋದೆ ಅಶೋಕಪುರಮಲ್ಲಿ. ಟೋಟಲಾಗಿ 140 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡಿದ್ದಾಯಿತು.